ಸಾಯಿರಾಮ್. ಶ್ರೀ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಹೃದಯಪೂರ್ವಕ ನಮಸ್ಕಾರಗಳನ್ನ ಮಾಡ್ತಾ ಇವತ್ತಿನ ವಿಡಿಯೋದಲ್ಲಿ ಸಾಯಿಬಾಬಾರವರ ಒಂದು ಅದ್ಭುತ ಪವಾಡದ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮುಂಚೆ ಶ್ರೀ ಸಾಯಿಬಾಬಾ ಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಕೋಟಿ ಬಾಬಾ ಪ್ರತಿಷ್ಠಾಪನೆಯನ್ನ ಮಾಡಿಸುತ್ತಿದ್ದೇವೆ. 1 ಕೋಟಿ ಬಾಬಾರ ಮೂರ್ತಿಯಲ್ಲಿ ನಿಮ್ಮ ಕುಟುಂಬದಿಂದ ಕೂಡ ಪ್ರತಿಷ್ಠಾಪನೆಯನ್ನ ಮಾಡಬಹುದು. ಇದಕ್ಕೆ ನೀವು 5,001 ರೂಪಾಯಿ ಕೊಟ್ಟು ನೋಂದಣಿಯನ್ನ ಮಾಡಿಕೊಳ್ಳಿ. ತದನಂತರ ನಿಮ್ಮ ಬಳಿ ಅಷ್ಟು ಹಣವಿಲ್ಲವೆಂದರೆ ಸಾಯಿಬಾಬಾರ ದಿವ್ಯ ಕ್ಷೇತ್ರದ ಕೋಟಿ ಬಾಬಾ ಪ್ರತಿಷ್ಠಾಪನೆಗಾಗಿ ನಿಮ್ಮ ಕೈಲಾದಂತಹ 101 ರೂಪಾಯಿ ಕೊಟ್ಟು ಕೂಡ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಇದನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಅನ್ನು ಉಪಯೋಗಿಸಿ ಪೇಮೆಂಟ್ ಮಾಡಬಹುದು ಅಥವಾ ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ನಂಬರ್ ಅನ್ನು ಕೂಡ ಬಳಸಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಹಾಗಾದರೆ ಬನ್ನಿ ಇವತ್ತಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಒಮ್ಮೆ ಶಿರಡಿಯಲ್ಲಿ ಬಾಬಾ ದೇವಾಲಯ ಮತ್ತು ದ್ವಾರಕಾಮಾಯಿಯಲ್ಲಿ ಪ್ರತಿದಿನ ದೀಪಗಳನ್ನು ಹಚ್ಚುತ್ತಿದ್ದರು. ಅದಕ್ಕಾಗಿ ಬಾಬಾ ಹಳ್ಳಿಯ ಅಂಗಡಿಕಾರರಿಂದ ಎಣ್ಣೆ ಕೇಳುತ್ತಿದ್ದರು. ಒಮ್ಮೆ ಅಂಗಡಿಕಾರರು ಹಾಸ್ಯ ಮಾಡುವಂತೆ, ಇಂದು ನಾವು ನಿಮಗೆ ಎಣ್ಣೆ ಕೊಡಲ್ಲ ಎಂದು ನಿರಾಕರಿಸಿದರು. ಅವರು ಬಾಬಾರನ್ನು ಪರೀಕ್ಷಿಸಲು ಹೀಗೆ ಮಾಡಿದರು. ಅದನ್ನು ಕೇಳಿ ಬಾಬಾ ಏನು ಕೋಪಗೊಳ್ಳಲಿಲ್ಲ. ಬದಲಿಗೆ ಅವರು ನೀರನ್ನೇ ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಸ್ವಲ್ಪ ಹತ್ತಿಯನ್ನು ಅಲ್ಲಿ ಹಾಕಿ ಆ ದೀಪಕ್ಕೆ ನೀರನ್ನು ಹಾಕಿದರು. ಅದ್ಭುತವೇನೆಂದರೆ ಆ ನೀರಿನಿಂದ ತುಂಬಿದ ದೀಪಗಳು ರಾತ್ರಿ ಇಡೀ ಒತ್ತಿ ಉರಿದವು. ಇದನ್ನು ಕಂಡ ಜನರೆಲ್ಲರೂ ಬೆಚ್ಚಿ ಬಿದ್ದರು. ಅಂದಿನಿಂದ ಯಾರು ಬಾಬಾಗೆ ಏನನ್ನು ನಿರಾಕರಿಸಲಿಲ್ಲ. ಅವರು ಸತ್ಯ ದೇವರು, ಸತ್ಯ ಯೋಗಿ ಎಂದು ಎಲ್ಲವನ್ನೂ ನಂಬಿದರು. ವೀಕ್ಷಕರೇ, ಇದರ ಅರ್ಥವೇನು ಗೊತ್ತಾ? ಸಾಯಿಬಾಬಾ ಪ್ರತಿದಿನ ದ್ವಾರಕಾಮಾಯಿಯಲ್ಲಿ ದೀಪವನ್ನು ಬೆಳಗಿಸುತ್ತಿದ್ದರು. ಅದಕ್ಕಾಗಿ ಹಳ್ಳಿಯಲ್ಲಿನ ವ್ಯಾಪಾರಿಗಳಿಂದ ಎಣ್ಣೆ ಪಡೆದುಕೊಳ್ಳುತ್ತಿದ್ದರು. ಕೆಲವರು ಬಾಬಾರನ್ನು ಪರೀಕ್ಷಿಸಲು ಒಂದು ದಿನ ಅವರು ಎಣ್ಣೆ ಕೊಡದೆ ನಿರಾಕರಿಸಿದರು. ಬಾಬಾ ಯಾವುದೇ ತೊಂದರೆಗಳಾಗದೆ ನೀರನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡರು. ನಂತರ ಅದರಲ್ಲಿ ಸ್ವಲ್ಪ ಎಣ್ಣೆಯಂತೆ ಕಾಣುವ ಹತ್ತಿಯನ್ನು ಹಾಕಿ ದೀಪದಲ್ಲಿ ಉರಿಸಿದರು. ಆ ದೀಪಗಳಿಗೆ ಬೆಂಕಿ ಹಚ್ಚಿದಾಗ ಆ ದೀಪಗಳು ನೀರಿನಿಂದಲೇ ಹೊತ್ತಿ ಉರಿಯಲು ಆರಂಭಿಸಿತು. ಅಚ್ಚರಿಯ ಸಂಗತಿ ಏನೆಂದರೆ ದೀಪಗಳು ರಾತ್ರಿ ಪೂರ್ತಿ ಹೊತ್ತಿ ಉರಿದವು. ಈ ಘಟನೆ ಸಾಯಿಬಾಬಾ ಅವರ ದೈವಿಕ ಶಕ್ತಿ ಮತ್ತು ಮಹತ್ವವನ್ನು ತೋರಿಸಿತು. ಹಳ್ಳಿಯ ಜನರು ತಕ್ಷಣ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಆ ದಿನದಿಂದ ಯಾರು ಬಾಬಾರನ್ನು ಪರೀಕ್ಷಿಸಲು ಮುಂದಾಗಲಿಲ್ಲ. ಬಾಬಾರನ್ನು ಸತ್ಯ ದೈವ ಸ್ವರೂಪಿ ಯೋಗೇಶ್ವರ ಎಂಬ ಭಕ್ತಿಯಿಂದ ನೋಡಲು ಆರಂಭಿಸಿದರು. ಈ ಪವಾಡವನ್ನು ಸಾಯಿ ಸಾಹಿತ್ಯ, ಶಿರಡಿ ಬಾಬಾ ಚರಿತ್ರೆಗಳಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಇಂದಿಗೂ ಶಿರಡಿಯಲ್ಲಿ ದೀಪ ಹಚ್ಚುವುದು ಸಾಯಿ ಭಕ್ತರಿಗೆ ಅತ್ಯಂತ ಪವಿತ್ರವಾದ ಕ್ರಿಯೆ ಎಂದು ಪರಿಗಣಿಸಲಾಗಲಿದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಪವಾಡ ಬಹಳಷ್ಟು ಅನೇಕ ಜನರಿಗೆ ಒಂದು ಪಾಠವನ್ನೇ ಕಲಿಸಿದೆ. ಸಾಯಿ ಬಾಬಾರವರ ಭಕ್ತಿ, ಪ್ರೀತಿ ಮತ್ತು ದಯೆ, ವಿನಯ ಇವೆಲ್ಲವೂ ಕೂಡ ಆ ದೇವರ ಭಕ್ತಿಯ ಮುಂದೆ ಎಲ್ಲವೂ ಕೂಡ ಸೇರಿಕೊಂಡು ದೀಪ ಬೆಳಗಲು ಒಂದು ಅದ್ಭುತ ಘಟನೆಯಾಗಿದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ಪ್ರೀತಿ, ದೈವ, ಭಕ್ತಿ ಹಾಗೂ ನೆಮ್ಮದಿ ಎಲ್ಲವೂ ಕೂಡ ಅಳವಡಿಸಿಕೊಂಡರೆ, ಹೆಚ್ಚಿನದಾಗಿ ತಾಳ್ಮೆ ಅನ್ನುವುದು ಇದ್ದರೆ, ಯಾರೇ ನಿಮಗೆ ಏನೇ ಹೇಳಿದರೂ, ಯಾರೇ ನಿಮಗೆ ಕೋಪಗೊಂಡರೂ ನೀವು ಅವರಿಗೆ ತಿರಸ್ಕರಿಸದೆ ನಿಮ್ಮ ಪಾಡಿಗೆ ನೀವು ಮಾಡ್ತಕ್ಕಂತಹ ಕೆಲಸವನ್ನು ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಯಾವುದೇ ಕಾರಣಕ್ಕೂ ಆ ಒಂದು ಕೆಲಸದಲ್ಲಿ ಅನಾವಶ್ಯಕವಾಗಿ ತಪ್ಪು ಆಗಲಿ ಅಥವಾ ಅನಾವಶ್ಯಕವಾಗಿ ಆ ಕೆಲಸದಲ್ಲಿ ಅಡೆತಡೆಯಾಗಲಿ ಬರುವುದಿಲ್ಲ ಎಂಬುದು ಈ ಒಂದು ಪವಾಡದ ಅರ್ಥವಾಗಿದೆ. ಸೊ ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಎಲ್ಲರೂ ಸೇರಿ ಒಟ್ಟಾಗಿ ಹೇಳೋಣ, ಓಂ ಶ್ರೀ ಶಿರಡಿ. ನಾನು ಆಗಲೇ ಹೇಳಿದ ಹಾಗೆಯೇ ನಮ್ಮಲ್ಲಿ ಕೋಟಿ ಬಾಬಾ ಪ್ರತಿಷ್ಠಾಪನೆಯನ್ನ ಮಾಡುತ್ತಿದ್ದೇವೆ. ನಿಮಗೇನಾದರೂ ಇದರಲ್ಲಿ ಕೈಗೊಳ್ಳಬೇಕು ಅಥವಾ ಪಾಲ್ಗೊಳ್ಳಬೇಕು ಎಂದು ಆಸಕ್ತಿ ಇದ್ದರೆ
1 ಕೋಟಿ ಬಾಬಾರ ಮೂರ್ತಿಯಲ್ಲಿ ನಿಮ್ಮ ಕುಟುಂಬದಿಂದ ಕೂಡ ಪ್ರತಿಷ್ಠಾಪನೆ ಮಾಡಬಹುದು. ಅದಕ್ಕೆ 5,001 ರೂಪಾಯಿ ಕೊಟ್ಟು ಈಗಲೇ ನೋಂದಣಿ ಮಾಡಿಕೊಳ್ಳಿ. ಅಥವಾ ನಿಮ್ಮ ಬಳಿ ಅಷ್ಟಾಗಿ ಹಣವಿಲ್ಲವೆಂದರೆ ಸಾಯಿಬಾಬಾ ರವರ ದಿವ್ಯ ಕ್ಷೇತ್ರದ ಕೋಟಿ ಬಾಬಾ ಪ್ರತಿಷ್ಠಾಪನೆಗಾಗಿ 101 ರೂಪಾಯಿ ಕೊಟ್ಟು ಈಗಲೇ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಈ ನೋಂದಣಿಯನ್ನ ಕೆಳಗೆ ಕೊಟ್ಟಿರ್ತಕ್ಕಂತಹ ಸ್ಕ್ಯಾನರ್ ಬಳಸಿ ನೀವು ನೋಂದಣಿ ಮಾಡಬಹುದು. ಅಥವಾ ಕೆಳಗಿರ್ತಕ್ಕಂತಹ ನಂಬರ್ಗೆ ಕರೆ ಮಾಡಿದರೂ ಕೂಡ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಶ್ರೀ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.